ನೋಡುತ್ತಿದ್ದಂತೆಯೇ ಮುತ್ತತ್ತಿಯಲ್ಲಿ ಕಾವೇರಿ ನದಿಯಲ್ಲಿ ಮುಳುಗಿ ಒಂದೇ ಕುಟುಂಬದ 5 ಜಲಸಮಾಧಿ. ಮರಳಿ ಬಾರದ ಊರಿಗೆ ಪ್ರವಾಸಕ್ಕೆ ಹೊರಟು ಹೋದ ಬೆಂಗಳೂರಿನ ತರಕಾರಿ ವ್ಯಾಪಾರಿ ಕುಟುಂಬ. ಅಲ್ಲೇ ಇರು ಎಂದು ಹೇಳಿ ಹೋದ ತಾಯಿಯನ್ನು ಮೌನವಾಗಿ ಅರಸುತ್ತಿರುವ ಮಗು. ಜೀವನ ಅನ್ನೋದು ಎಷ್ಟು ಕ್ಷಣಿಕ ನೋಡಿ. ದಡದ ಮೇಲೆ ನಿಂತು ತಮ್ಮವರು ನೀರಿನಲ್ಲಿ ಆಟ ಆಡುತ್ತಿರುವುದನ್ನು ಮೊಬೈಲಿನಲ್ಲಿ ವಿಡಿಯೋ ಮಾಡಿಕೊಳ್ಳುತ್ತಾ ಹ್ಯಾಪಿ ಜರ್ನಿ ಎಂದು ಸಂಭ್ರಮಿಸಿದ ಮರುಕ್ಷಣವೇ ಅಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ನೋಡುತ್ತಿದ್ದಂತೆಯೇ ಕಾವೇರಿ ನದಿಯ ಸಾವಿನ ಸುಳಿಗೆ ಸಿಲುಕಿ ಒಂದೇ ಕುಟುಂಬದ 5 ದುರಂತ ಅಂತ್ಯ ಕಂಡಿದ್ದಾರೆ. ಬೀಗರ ಊಟ ಮುಗಿಸಿ ಪ್ರವಾಸಕ್ಕೆ ಹೋದ ಕಂಪ್ಲೀಟ್ ಫ್ಯಾಮಿಲಿ ಖತಮ್ ಆಗಿದೆ. ಬೆಂಗಳೂರಿನಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡಿದ್ದ ಚನ್ನಪಟ್ಟಣ ತಾಲೂಕಿನ ಬ್ಯಾಡರಹಳ್ಳಿ ಮೂಲದ ರವಿ ಎಂಬವರ ಕುಟುಂಬಸ್ಥರು ಸಂಬಂಧಿಕರ ಮನೆಯ ಬೀಗರ ಊಟ ಮುಗಿಸಿ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮುತ್ತತ್ತಿಗೆ ತೆರಳಿದ್ದರು. ಮುತ್ತತ್ತಿ ರಾಯನ ದರ್ಶನ ಮುಗಿಸಿ ಕಾವೇರಿ ನದಿ ದಂಡೆಗೆ ಬಂದಾಗ ವಿಡಿಯೋ ಸೆಲ್ಫಿ ತೆಗೆದುಕೊಳ್ಳುವ ಆಸೆಯಾಗಿದೆ. ನದಿಯ ಆಳ ತಿಳಿಯದೆ ನೀರಿನಲ್ಲಿ ಇಳಿದಾಗ ರವಿಯ ಅಕ್ಕ ವಿಜಯಮ್ಮ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾರೆ. ಅವರನ್ನು ರಕ್ಷಿಸಲು ಹೋದ ರವಿಯ ಪತ್ನಿ ಶ್ವೇತಾ 38 ವರ್ಷ, ಮಗಳು ಚೈತ್ರ 20 ವರ್ಷ, ಅಕ್ಕನ ಮಗಳು ಪ್ರಿಯಾಂಕಾ 28 ವರ್ಷ ಹಾಗೂ ಕಾರು ಚಾಲಕ ಮಹೇಶ್ ಒಬ್ಬರ ಹಿಂದೆ ಒಬ್ಬರಂತೆ ನೀರಿನಲ್ಲಿ ಮುಳುಗಿ ಜಲಸಮಾಧಿಯಾಗಿದ್ದಾರೆ. ಅಲ್ಲೇ ಇರು ಮಗುವೆ ಎಂದ ತಾಯಿ ಮತ್ತೆ ಬರಲೇ ಇಲ್ಲ. ಇಡೀ ದುರಂತದಲ್ಲಿ ಬದುಕುಳಿದಿದ್ದು ಕೇವಲ ರವಿ ಮತ್ತು ಅವರ 4 ವರ್ಷದ ಪುಟ್ಟ ಮಗು ಮಾತ್ರ. ನದಿಗೆ ಇಳಿಯುವ ಮುನ್ನ ಮಗುವನ್ನು ದಡದ ಮೇಲೆ ನಿಲ್ಲಿಸಿ ಅಲ್ಲೇ ಇರು ಎಂದು ಹೇಳಿ ಹೋದ ತಾಯಿ ಶ್ವೇತಾ ಮಗುವನ್ನು ಬಿಟ್ಟು ಶಾಶ್ವತವಾಗಿ ಜಲಸಮಾಧಿಯಾಗಿದ್ದಾಳೆ. ಕಣ್ಣೆದುರೆ ಇಡೀ ಕುಟುಂಬ ನೀರಿನಲ್ಲಿ ಮುಳುಗುತ್ತಿದ್ದರೂ ರಕ್ಷಿಸಿಕೊಳ್ಳಲು ಆಗಲಿಲ್ಲ ಎಂದು ಬದುಕಿಳಿದ ರವಿ ಆಸ್ಪತ್ರೆಯ ಮುಂಭಾಗ ಮುಮ್ಮಲ ಮರುಗುತ್ತಿರುವುದನ್ನು ನೋಡಿದರೆ ಕಲ್ಲು ಮನಸ್ಸು ಕರಗುವಂತಿದೆ. ಮಂಡ್ಯ ವಿಮ್ಸ್ ಆಸ್ಪತ್ರೆ ಬಳಿ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬ್ಯಾಡರಹಳ್ಳಿ ಹಾಗೂ ಅಣಿಗೆರೆ ಗ್ರಾಮದಲ್ಲಿ ಮೃತರ ಅಂತ್ಯಕ್ರಿಯೆ ನೆರವೇರಿದ್ದು ಇಡೀ ಗ್ರಾಮವೇ ಕಣ್ಣೀರಿನಲ್ಲಿ ಮುಳುಗಿದೆ.